ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮೋದಿ ಅಬ್ಬರದ ಮುಂದೆ ಕಾಂಗ್ರೆಸ್ ಪಕ್ಷ ತರಗೆಲೆಯಂತೆ ಉದುರಿ ಹೋಗ್ತಾ ಇದೆ. ಉತ್ತರ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಕಟ್ಟಾಕೋರೆ ಇಲ್ಲದಂತಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಾಲಿಗೆ ಭದ್ರಕೋಟೆ ಆಗಿರೋದು ದಕ್ಷಿಣದ ರಾಜ್ಯಗಳು. ದಕ್ಷಿಣದ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ತಮಿಳುನಾಡಲ್ಲಿ ಮೈತ್ರಿಕೂಟ ರಚಿಸಿಕೊಂಡಿದೆ. ಹೀಗಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಭದ್ರ ಆಗಿದೆ. ಇದೇ ಕಾರಣಕ್ಕೆ ದಕ್ಷಿಣ ರಾಜ್ಯಗಳ ಮೇಲೆ ಕಾಂಗ್ರೆಸ್ ಗಮನ ಕೇಂದ್ರೀಕರಿಸಿದೆ. ಕೇರಳದಲ್ಲಿ ಗೆದ್ದ ಬಳಿಕ ತಮಿಳುನಾಡಿನ ವಿಜಯ್ ಸರ್ಕಾರದಲ್ಲಿ ಪಾಲುದಾರರಾದ ಬಳಿಕ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮೇಲೆ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಲಾಗಿದೆ. ಇನ್ನೆರಡು ವರ್ಷ ಡಿಕೆಶಿ ಅವರೇ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಹೀಗಾಗಿ ಡಿಕೆ ಬಳಗಕ್ಕೆ ದೊಡ್ಡ ಅಸ್ತ್ರವೊಂದನ್ನ ನೀಡಿದ್ದಾರೆ. ಡಿಕೆ ಕೈ ಬಿಗಿ ಮಾಡೋದಕ್ಕೆ ಮಹಾನ್ ಚಾಣಕ್ಯನ ಎಂಟ್ರಿ ಆಗಿದೆ. ಕಾಂಗ್ರೆಸ್ ಪಾಲಿನ ಆಪತ್ ಬಾಂಧವನಾಗಿರೋ ವ್ಯಕ್ತಿಯೊಬ್ಬರು ಡಿಕೆ ಬಳಗ ಸೇರ್ಕೊಂಡಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಮಾರ್ಗದರ್ಶನ ನೀಡಿದ್ದ ಪಕ್ಷ ನಿಷ್ಠನನ್ನ ಡಿಕೆ ಅಂಗಳಕ್ಕೆ ಬಿಟ್ಟಿದ್ದಾರೆ. ಈ ಮೂಲಕ ಇನ್ನೆರಡು ವರ್ಷದಲ್ಲಿ ನಾನಾ ಯೋಜನೆ ತಂದು ಜನರ ಮನಸ್ಸು ಗೆಲ್ಲೋದಕ್ಕೆ ಇಂದಿನಿಂದಲೇ ಆಟ ಶುರು ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅನ್ಸ್ಕೊಂಡಿರೋ ಸುನಿಲ್ ಕಾನುಗೋಳು ಅವರಿಗೆ ಪ್ರಮುಖ ಜವಾಬ್ದಾರಿಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಲಹೆಗಾರ ಹುದ್ದೆ ನೀಡಿದ್ದಾರೆ. ಇದೇ ಸುನಿಲ್ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇದೇ ಹುದ್ದೆಯಲ್ಲಿ ಕೆಲಸ ಮಾಡಿದ್ರು. ಯಾಕಂದ್ರೆ ಸುನಿಲ್ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರೋದಕ್ಕೆ ದೊಡ್ಡ ಪಾತ್ರ ವಹಿಸಿದವರು. ಇವರ ಚಾಣಕ್ಯತನವೇ ಕಾಂಗ್ರೆಸ್ಗೆ ವರದಾನ ಆಗಿದ್ದು. 2028ರಲ್ಲಿ ಪ್ರಚಾರ ತಂತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾನಗೋಳು ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ರು. ಬಳಿಕ ಟಾಸ್ಕ್ ಫೋರ್ಸ್ 2024ರ ಸದಸ್ಯರಾಗಿಯೂ ನೇಮಕಗೊಂಡಿದ್ರು. ಅದರಲ್ಲೂ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಇವರ ಪ್ರಚಾರ ಯೋಜನೆ, ಪ್ರಣಾಳಿಕೆ ಮತ್ತು ಸಮೀಕ್ಷೆಗಳ ಆಧಾರದ ಮೇಲೆ ಮತದಾರರನ್ನ ನಿಯಂತ್ರಿಸುವ ಪ್ರಕ್ರಿಯೆ ದೊಡ್ಡ ಪಾತ್ರ ವಹಿಸಿತ್ತು. ಕರ್ನಾಟಕದಲ್ಲಿ ಆಗಿನ ಸಿಎಂ ಆಗಿದ್ದ ಬಿಜೆಪಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಡಳಿತ ಕಟ್ಟಿ ಹಾಕುವಲ್ಲಿ ದೊಡ್ಡ ಸಕ್ಸಸ್ ಕಂಡಿದ್ರು. ಉದಾಹರಣೆಗೆ ಪೇ ಸಿಎಂ ಮತ್ತು 40% ಸರ್ಕಾರನಂತಹ ಪ್ರಚಾರ ಸಾಧನಗಳ ಐಡಿಯಾ ಕೊಟ್ಟಿದ್ದೇ ಸುನಿಲ್. ಇಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವು ಹಿಂದುಳಿದಿರುವ ಕ್ಷೇತ್ರಗಳನ್ನ ಗುರುತಿಸುವಲ್ಲಿ ಮತ್ತು ಅವುಗಳಲ್ಲಿ ವಿಶೇಷ ತಂತ್ರಗಳನ್ನ ಕಾರ್ಯಗತಗೊಳಿಸುವಲ್ಲಿ ಸುನಿಲ್ ಸಕ್ರಿಯ ಪಾತ್ರ ವಹಿಸಿದ್ರು. ಇದೇ ಕಾರಣಕ್ಕೆ ಈಗ ದೇಶದಲ್ಲೇ ಅತಿ ಹೆಚ್ಚು ಬೇಡಿಕೆಯಲ್ಲಿರೋ ರಾಜಕೀಯ ಪರಿಣಿತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. 2014ರ ಸಮಯದಲ್ಲಿ ಮೋದಿ ಸರ್ಕಾರದ ಹಿಂದೆ ನಿಂತಿದ್ದು ರಾಜಕೀಯ ಚಾಣಕ್ಯ ಅಂತ ಕರೆಯಿಸಿಕೊಳ್ಳೋ ಪ್ರಶಾಂತ್ ಕಿಶೋರ್. ಇವರ ಐಡಿಯಾಲಜಿ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿತ್ತು. ಸೋಷಿಯಲ್ ಮೀಡಿಯಾವನ್ನ ದೊಡ್ಡ ಮಟ್ಟದಲ್ಲಿ ಉಪಯೋಗಿಸಿಕೊಂಡಿದ್ರು. ಅವತ್ತು ಪ್ರಶಾಂತ್ ಕಿಶೋರ್ ಜೊತೆ ಕೆಲಸ ಮಾಡಿದವರಲ್ಲಿ ಸುನಿಲ್ ಕೂಡ ಒಬ್ರು. ಇವರ ತಂತ್ರಗಾರಿಕೆಯನ್ನ ಗುರುತಿಸಿದ ಕಾಂಗ್ರೆಸ್ ಹಾಗೂ ತಮಿಳುನಾಡಿನ ಡಿಎಂಕೆ ಪಕ್ಷಗಳು ದೊಡ್ಡ ಹುದ್ದೆಯನ್ನ ನೀಡಿದ್ವು. ತಮಿಳುನಾಡಲ್ಲಿ ಈ ಹಿಂದೆ ಸ್ಟಾಲಿನ್ ಸರ್ಕಾರ ಬರೋದಕ್ಕೆ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆದ್ದು ಬೀಗೋದಕ್ಕೆ, 2023ರಲ್ಲಿ ಸಿದ್ದು ಸರ್ಕಾರ ರಚನೆ ಆಗೋದಕ್ಕೆ ಇದೇ ಸುನಿಲ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿಯೇ ಡಿಕೆ ಜೊತೆಗೆ ಇದೇ ಸುನಿಲ್ ಸೇರ್ಕೊಂಡಿದ್ದಾರೆ. ಸದ್ಯಕ್ಕೆ ಡಿಕೆಶಿಗೆ ಇರೋದು ಜಸ್ಟ್ 2 ವರ್ಷದ ಅವಧಿ. ಈ 2 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬೇಕಿದೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಾರ್ಯದಲ್ಲೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು. ಯಾಕಂದ್ರೆ ಡಿಕೆಶಿ ಹಾಕೊಂಡಿರೋ ಗುರಿ 2028ರಲ್ಲೂ ನಾನೇ ಸಿಎಂ ಆಗಬೇಕು ಅನ್ನೋದು. ಹೀಗಾಗಿ ಕಾಂಗ್ರೆಸ್ನ ತಂತ್ರಗಾರಿಕೆ ಕೂಡ ದೊಡ್ಡ ಮಟ್ಟದಲ್ಲಿರಬೇಕು. ಇದೇ ಕಾರಣಕ್ಕಾಗಿ ರಾಜಕೀಯ ಚಾಣಕ್ಯ ಅಂತ ಕರೆಯಿಸಿಕೊಳ್ತಾ ಇರೋ ಸುನಿಲ್ ಅವರನ್ನ ಟೀಮ್ಗೆ ಸೇರಿಸಿರೋದು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋದು ಎಷ್ಟು ಡೇಂಜರ್ ಅನ್ನೋದು ಡಿಕೆಶಿಗೆ ಗೊತ್ತಿದೆ. ಹೀಗಾಗಿ ಅಧಿಕಾರಕ್ಕೇರಿದ ಒಂದೇ ವಾರದಲ್ಲಿ 2028ರ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇವತ್ತಿನಿಂದಲೇ ಮುಂದಿನ ಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.